ಕನ್ನಡ ಮಾತನಾಡು ಎಂದ ಕಂಡಕ್ಟರ್ಗೆ ಬಸ್ನಲ್ಲಿಯೇ ಹಿಗ್ಗಾಮುಗ್ಗ ಥಳಿಸಿದ್ರಲ್ಲ. ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಕನ್ನಡ ಮಾತನಾಡು ಎಂದ ಕಂಡಕ್ಟರ್ ಮೇಲೆ ಹಲ್ಲೆಯ ಕೇಸ್ಗೆ ಈಗ ತಿರುವು ಸಿಗ್ತಾ ಇದೆ. ಮರಾಠಿ ಪುಂಡರ ಹಲ್ಲೆಯ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಪೊಲೀಸರು. ಕನ್ನಡ ಮಾತಾಡು ಅಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಹಲ್ಲೆಗೊಳಗಾದಂತಹ ಮಹದೇವಪ್ಪ ಹುಕ್ಕೇರಿ ಮೇಲೆ ಪೋಕ್ಸೋ ಕೇಸನ್ನು ಹಾಕಲಾಗಿದೆ. ಪ್ರಕರಣದ ದಿಕ್ಕನ್ನು ತಪ್ಪಿಸಲಿಕ್ಕೆ ಕಂಡಕ್ಟರ್ ಮೇಲೆ ಕೇಸನ್ನು ದಾಖಲಿಸಿದ್ರ ಪೊಲೀಸರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ನಡೆ ಇದೆಯಲ್ಲ, ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮೂವರ ಬಂಧನ ಆಗಿತ್ತು. ಅದಾದ ಮೇಲೆ ಈಗ ಈ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಅಂದ್ರೆ ಕಂಡಕ್ಟರ್ ಏನಿದ್ದಾರೆ ಅವ್ರ ಮೇಲೇನೆ ಪೋಕ್ಸೋ ಕೇಸನ್ನು ಹಾಕಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪೊಲೀಸರ ನಡೆ ಏನನ್ನು ಸೂಚಿಸ್ತಾ ಇದೆ? ಮೇಲಿಂದ ಏನಾದರೂ ಒತ್ತಡ ಇದೆಯಾ? ಈ ರೀತಿಯ ಹಲವು ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಕನ್ನಡ ಮಾತನಾಡು ಎಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿಯೇ ಕೇಸನ್ನು ಹಾಕಿದ್ದಾರೆ. ಆ ಮಗಳ ವಯಸ್ಸಿನಷ್ಟು ನನಗೆ ಮಕ್ಕಳಿದ್ದಾರೆ ಅನ್ನೋದನ್ನು ಕಂಡಕ್ಟರ್ ಹೇಳ್ತಿದ್ದಾರೆ. ನಾನು ಯಾರನ್ನೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಪೋಕ್ಸೋ ಕೇಸ್ ಮಾಡಿದ್ದು ದುರುದ್ದೇಶ. ಹಲ್ಲೆಗೊಳಗಾದಂತಹ ಕಂಡಕ್ಟರ್ ಮಹದೇವ ಹುಕ್ಕೇರಿ ಅವರು ಪಬ್ಲಿಕ್ ಟಿವಿಯ ಜೊತೆ ಮಾತನಾಡುತ್ತಾ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಕನ್ನಡ ಮಾತನಾಡು ಅನ್ನುವಂತಹ ಕಾರಣಕ್ಕೆ ಹಲ್ಲೆ ಆಗಿತ್ತು ಅನ್ನುವಂತಹ ವಿಚಾರ, ಮೂವರ ಬಂಧನ ಕೂಡ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಪೊಲೀಸರು. ಏನು ಎತ್ತ, ಯಾಕಾಗಿ ಈ ಕೇಸು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ನಿನ್ನೆ 1 ಗಂಟೆ 10 ಸುಮಾರು ಹೊತ್ತಿಗೆ ಈ ಒಂದು ಘಟನೆ ಆಗಿರುವಂಥದ್ದು. ಮತ್ತೆ ಏನು ಕನ್ನಡದ ಕಂಡಕ್ಟರ್ ಮಹಾದೇವ್ ಇದ್ದಾರೆ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಹೋಗಿ ಸುಮಾರು 4 ಗಂಟೆವರೆಗೂ ಕೂಡ ಯಾವುದೋ ಕೇಸ್ ಪ್ರಕರಣ ದಾಖಲಾಗುವುದಿಲ್ಲ, ಸಂಜೆ ಆದರೂ ಆಗೋದಿಲ್ಲ. ಯಾವಾಗ ಇವರು ಬಂದು ಅಡ್ಮಿಟ್ ಆಗ್ತಾರೆ, ಅಡ್ಮಿಟ್ ಆಗಿ ಒಂದಿಷ್ಟು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತಾರೆ, ಅವಾಗ ಒಂದಿಷ್ಟು ಕಾಣದ ಕೈಗಳಿಗೆ ಕೆಲಸ ಮಾಡಿರುವಂಥದ್ದು. ಮತ್ತೆ ಸ್ವತಃ ಅಲ್ಲಿರ್ತಕ್ಕಂಥ CP ಅವರೇ ಏನಾದ್ರು ಇದನ್ನ ಬಹಳಷ್ಟು ಗಂಭೀರವಾಗಿ ಸ್ವೀಕರಿಸಿದ್ರ, ಪರ್ಸನಲ್ ಆಗಿ ಸ್ವೀಕರಿಸಿದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂತಂದ್ರೆ ಮಧ್ಯರಾತ್ರಿ 2:30 ಹೊತ್ತಿಗೆ 2 ಗಂಟೆ 30 ನಿಮಿಷ ಹೊತ್ತಿಗೆ ಈ ಒಂದು ಕಂಡಕ್ಟರ್ ಮೇಲೆ ಏನಂತಂದ್ರೆ ಪೋಸ್ಕೋ ಕೇಸ್ ದಾಖಲಾಗತ್ತೆ. ಕಂಡಕ್ಟರ್ ಕಣ್ಣೀರು ಇಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಮಗಳ ಏನು ಮಗುವಿನಷ್ಟು ನನಗೆ ಮಕ್ಕಳಿದ್ದಾರೆ, ನಾನು ಸುಮಾರು 51 ವರ್ಷ ಈಗಾಗಲೇ ಸರ್ವಿಸ್ ಆಗಿದೆ, ಈ ಥರ ಮಾಡಲು ಸಾಧ್ಯನಾ ನಾನು? ಜೊತೆಗೆ ಏನಂದ್ರೆ ಏನು ಬಸ್ನಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರನ್ನೂ ಕೂಡ ಕೇಳಿ ಅಂತ ಕಣ್ಣಿಡ್ತಾರೆ. ತಾವು ನೋಡ್ಬೋದು ಚಿತ್ರಗಳಂತಾರೆ ಕಂಟಿನ್ಯೂಸ್ ಆಗಿ ಅವರು ಅಳ್ತಾ ಕೂತಿದ್ದಾರೆ. ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾರೆ. ಏನ್ರಿ ನಿಮ್ಮ ಕೇಸ್ ಬುಕ್ ಐತಂತಲ್ಲ ಸರ್? ಅದು ಉದ್ದೇಶಪೂರ್ವಕವಾಗಿ ಮತ್ತೆ ಕೇಸ್ ಮಾಡ್ಯಾರ ಸರ್. ಅದೇನಂತ ಈ ಕೇಸನ್ನು ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ ಸರ್. ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ ಸರ್. ಈಗ ನಮ್ಗೆ ಬಡ್ದಿದ್ದು ಇದು ನನ್ನ ತ್ರಾಸು ನನಗೆ ಗೊತ್ತು ಸರ್. ಸರ್ ನಾನು ಯಾವತ್ತು ಯಾವ ಹೆಣ್ಮಕ್ಳಿಗೂ ನೋಡಲ್ಲ ಸರ್. ಆ ಹುಡುಗಿ ಅಷ್ಟು ನನ್ನ ಮಗ ಇದ್ದಾನೆ, ಸಣ್ಣ ಮಗು ಇದ್ದಾನೆ. ಯಾರಾದರೂ ಬಸ್ ಒಳಗೆ ನಾವು ಯಾವ ದೃಷ್ಟಿಯಿಂದ ನೋಡಲ್ಲ ಸರ್. ಪೊಲೀಸ್ ಅಧಿಕಾರಿಗಳು ಸರ್ ಬಟ್ ಇರ್ಬೋದು ಸರ್. ಬಟ್ ಈಗ ರಾತ್ರಿ 2 ಗಂಟೆಗೆ ಅವ್ರದ್ದು FIR ಮಾಡ್ತಾರೆ, ನಮ್ಮೆಲ್ಲ ಕೇಸ್ ಹಾಕ್ತಾರೆ ಅಂದರೆ ಸರ್ ಇದನ್ನು ಕೇಸನ್ನು ಮುಚ್ಚಾಕಕ್ಕೆ ನೋಡ್ತಿದ್ದಾರೆ. ಇದು ಏನಂತಂದ್ರೆ ಪ್ರೇಮ್, ಇದರಲ್ಲಿ ಏನೋ ಒಂದು ರಾಜಕಾರಣ ಅಡಗಿದೆ, ದುರುದ್ದೇಶ ಅಡಗಿದೆ, ಬೇಕು ಅಂತ ಹೇಳಿ ಈ ತರ ಮಾಡ್ತಾರೆ ಅಂತ. ಮತ್ತೆ ಪೊಲೀಸರ ನಡೆಗೆ ಬಹಳಷ್ಟು ಸಂಶಯ ಕೂಡ ವ್ಯಕ್ತ ಆಗ್ತದೆ. ಮತ್ತೆ ಹಿರಿಯ ಅಧಿಕಾರಿಗಳು ಹೇಳಿದ್ರು ಕೂಡ ಅಲ್ಲಿ ಠಾಣೆಯಲ್ಲಿ ಇರ್ತಕ್ಕಂಥವ್ರು ಪೊಲೀಸರಿಗೆ ಕೇಳಿಲ್ಲ ಅಂತ ಮಾಹಿತಿ ಕೂಡ ಈಗ ಬಂದಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡದಲ್ಲಿ ಮಾತಾಡೋದಕ್ಕೆ ಕೆಲವೊಂದಿಷ್ಟು ಯುವಕರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ, ಥಳಿಸ್ತಾರೆ, ಕಾಲಿಂದ ಒದಿತಾರೆ. ಹೀಗೆ ಸಾರ್ವಜನಿಕರಿಗೆ ಹಲ್ಲೆಗೊಳದಂಥ ಕಂಡಕ್ಟರ್ ಕಣ್ಣೀರಿಡ್ತಿರು. ಕನ್ನಡದ ಕಂಡಕ್ಟರ್ಗೆ ಮತ್ತೊಂದು ಆಘಾತ ಏನಂತಾರೆ, ಇವತ್ತು ಬೆಳಗಿನ ಜಾವ ಅವ್ರ ಮೇಲೆ ಪೋಸ್ಕೋ ಕೇಸ್ ಆಗಿರುತ್ತೆ. ಬನ್ನಿ ಅವ್ರ ಜೊತೆ ಮಾತಾಡೋಕಿದ್ರೆ. ನಿಮ್ಮ ಮ್ಯಾಗ ಏನಂತಂದ್ರೆ ಆ ಹುಡುಗಿ ಮ್ಯಾಗ ಏನೋ ಮಾತಾಡಿದ್ರಿ ನೀವು ಅಂದ್ರೆ ಅಂತ ನಿಮ್ಮ ಮ್ಯಾಗ ಈ ಕೇಸ ಮಾಡಿದಾರೆ, ಏನು ಹೇಳ್ತೀರಿ ಸರ್? ಇದನ್ನು ಉದ್ದೇಶಪೂರ್ವಕ ಮಾಡಿದ ನಾನು ಅಂತೀನಿ. ಅವಾಗ ನಾನು ಏನಾದರೂ ತಪ್ಪು ಮಾಡಿದ್ರೆ ಸರ್ ನನ್ನನ್ನು ಹೊಡೆದು ಬಿಡೋದು ಹೋಗಿ ಹೇಳ್ಕೊಂಡು ಸ್ಟೇಷನ್ ನನ್ನ ಮೇಲೆ FIR ಮಾಡ್ಬೋದಿತ್ತಲ್ಲ. ಈಗ ರಾತ್ರಿ ತನಕ ಎಲ್ಲ ಇದನ್ನು ಮಾಡ್ಕೊಂಡು ಈಗ ಮಾಡ್ತಾರೆ ಅಂತಂದರೆ ಇದು ಅನ್ಯಾಯ ಅಲ್ಲ ಸರ್. ಸರ್ ನಾನಾದರೆ ಹುಡುಗಿ ಹೇಳ್ಬೋದಿತ್ತಲ್ಲ ಅವಾಗ. ಮತ್ತು ಅದೆಲ್ಲ ಬಿಟ್ಟು ಈಗ ಮಾಡ್ತಾನೆ ಅಂತಂದ್ರೆ ಏನು ಸರ್ ಇದ್ರ ಅರ್ಥ? ತಾವು ಸ್ಟೇಷನ್ ಎಷ್ಟು ಗಂಟೆಗೆ ಹೋಗಿದ್ರಿ? ಮತ್ತು ತಮ್ಮ ದೂರ ಅವರು ತೊಗೊಂಡ್ರ CP ಅವರು, ಏನಾಯ್ತು ಸರ್? ನಾವು ಅಲ್ಲಿ ಹೊಡೆದ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆ ನಾವು ಮಾರಾಳ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಹೋದ ತಕ್ಷಣ ಅವರು ನೀವು MLC ಮಾಡಿಸ್ಕೊಂಡಿದ್ದು ಆಮೇಲೆ ಮುಂದಿನ ತೀರ್ಮಾನ ನಾವು ಕೈಗೊಳ್ತೀವಿ ಅಂತಂದರು. ಸರಿ ಆಯ್ತು, ನಾವು ಇಲ್ಲೆಲ್ಲ ಮಾಡೋದ್ರೊಳಗೆ ನಿಮ್ಮ
ಮೀಡಿಯಾದವ್ರು ಎಲ್ಲರೂ ಬಂದಿದ್ರು, ಏನಾಯಿತು ಏನಾಯಿತು ಅಂತ ಕೇಳಿದ್ರು. ಈ ಥರ ಘಟನೆ ಆಗಿದೆ ಅಂತ ಹೇಳಿದ್ವಿ. ಸರಿ ಆಯಿತು ಅಂತೇಳಿ ನಾವು ಹಂಗಾದ್ರೆ ಇಲ್ಲಿ ಬಂದ್ವಿ. ನಾನು ಸ್ವಲ್ಪ ತೋರಿಸ್ಕೊಂಡು ಎಲ್ಲ ಮಾಡೋದ್ರೊಳಗೆ ನಿಮ್ಮೆಲ್ಲ ಮೀಡಿಯಾದವ್ರಿಗೆ ಕೇಳಿದ್ರು, ಹಿಂಗೆ ಏನಾಯಿತು ಎಲ್ಲಿ ಸರ್ ಈ ಥರ ಘಟನೆ ಆಗಿದೆ ಅಂತ ಹೇಳಿ. ಅಲ್ಲ, ಈಗ ನಿಮಗೆ ಆ ಸಮಯದಲ್ಲಿ ಇಲ್ಲ ಬೇಡ ಇದನ್ನು ಮುಚ್ಚಾಕೋಣ, ಬೇಡ ಕಂಪ್ಲೇಂಟ್ ಕೊಡಬೇಡಿ ಆ ಥರ ಏನಾದರೂ ನಿಮ್ಗೆ CPI ಏನಾದರೂ ಒತ್ತಡ ಹಾಕಿದ್ರಾ ನಿಮ್ಮ ಮೇಲೆ? ಇಲ್ಲ ನೀವು ಹಾಸ್ಪಿಟ್ಲ್ ಮೊದಲು ತೋರಿಸ್ಕೊಂಡು ಬನ್ನಿ, ತೋರಿಸ್ಕೊಂಡು ಆಮೇಲೆ ಏನಾದರೂ ಇದನ್ನು ಮಾಡೋಣ, ಎನ್ಕ್ವೈರಿ ಮಾಡಿಕ್ಷನ್ ನಾವು ಇದನ್ನು ಮಾಡ್ತೀವಿ, FIR ಮಾಡಿದ್ರೆ ಮಾಡೋರಿ ಅಂತ ಹೇಳಿದ್ರು ಸರ್ ಅವರು. ಆಮೇಲೆ ಸರಿ ಸರ್ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಬಂದೀವಿ. ಇಲ್ಲ ಆಮೇಲೆ ಅವ್ರೇನೋ ಇದನ್ನು ಮಾಡಲಿಲ್ಲ ಸರ್, ನೀವು ಹೋಗಿ ಮೊದಲು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನೀವು FIR ಮಾಡಿದ್ರೆ ಮಾಡಿ ಅಂತ. ಈಗ ನಿಮ್ಮ ಮೇಲೆ ಪ್ರಕರಣ ದಾಖಲೆ ತಾವು ಏನು ಹೇಳಿ ಬಯಸ್ತೀರಿ? ಸರ್ ಇದೊಂದು ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ನಾನು ಅಂತೀನಿ. ಉದ್ದೇಶಪೂರ್ವಕ ಸರ್. ನೀವು ಏನು ಹೆಣ್ಮಗಳನ್ನ ಏನು ಆ ಮಗುವನ್ನ ಕೆಷ್ಟ ದೃಷ್ಟಿಯಿಂದ ನೋಡಿದ್ರಿ ಅಂತ ಹೇಳಿ ನಿಮ್ಮ ಮೇಲೆ? ಸರ್ ನಾನು ಒಂದು 20 ವರ್ಷ ಸರ್ವಿಸ್ ಮಾಡ್ಲತ್ತೀನಿ. ನನ್ನ ಸರ್ವಿಸ್ದಲ್ಲಿ ಯಾವ ಥರ ಹಿಂಗೆ ಯಾವ ಹೆಣ್ಮಕ್ಳಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಯಾವ ಥರನೂ ನಾನು ಕೆಟ್ಟ ಭಾವನೆಯಿಂದ ನೋಡಿಲ್ಲ, ನೋಡೋದೇ ಇಲ್ಲ, ಮಾತಾಡೂ ಇಲ್ಲ ಸರ್ ನಾನು. ಅಲ್ಲ, ಅಷ್ಟೆಲ್ಲ ಜನರ ನಡುವೆ ಆ ಥರ ನೀವು ನಡ್ಕೊಳಕ್ಕೆ ಸಾಧ್ಯತೆ ಇದೆ? ಯಾಕಂದ್ರೆ ಬಸ್ ಅಂದ್ರೆ ಎಲ್ಲ ಜನ ಇರ್ತಾರೆ, ಎಲ್ಲರೂ ಎದುರು ಆ ಥರ ನೋಡ್ಕೊಳಕ್ಕೆ ಸಾಧ್ಯ ಇದೆಯಾ ನಿಮಗೆ? ಸರ್ ನಾವು ಎಲ್ಲರೂ ಬಂದಿರ್ತಾರೆ, ಅಮ್ಮ ಅಂತೀವಿ, ಅಕ್ಕ ಅಂತೀವಿ, ಎಲ್ಲ ತಾಯಂದಿರು ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲರೂ ನಮ್ಮ ಮಕ್ಕಳು ಸಮಾನ ಸರ್ ಅವರು. ಆಮೇಲೆ ನಮ್ಮ ತಾಯಿ ಸಮಾನ ಇರ್ತಾರೆ, ನಮ್ಮ ಅಕ್ಕಂದಿರು ಸಮಾನ ಇರ್ತಾರೆ. ನಾವು ಆ ಥರ ಯಾವ ಥರನೂ ಕೆಟ್ಟ ದೃಷ್ಟಿಯಿಂದ ಯಾರೂ ನೋಡಲ್ಲ ಸರ್. ಈಗ ತಮಗೆ ಎಷ್ಟು ವಯಸ್ಸು, ಎಷ್ಟು ಸರ್ವಿಸ್ ಆಗಿದೆ ನಿಮಗೆ? ಸರ್ ನನಗೆ ಇವಾಗ 51ನೇ ವರ್ಷ ಸರ್ವಿಸ್ ಇದೆ ಸರ್. ಹೆಣ್ಣುಮಗಳದ್ದು ವಯಸ್ಸಿನಷ್ಟು ನನಗೊಬ್ಬ ಮಗ ಇದ್ದೇನೆ ಸರ್. ನಾವು ಮನೆಯಲ್ಲಿ ಸಂಸ್ಕೃತಿಯನ್ನು ನನ್ನ ಮಗ ಕಲಿತೀನಿ ಸರ್, ಎಜುಕೇಷನ್ ಅಲ್ಲ. ಏನಿಲ್ಲ ಸರ್, ನಾವು ಇಷ್ಟು ಒಳ್ಳೆಯವರಿದ್ದರು ನಮ್ಗೆ ಕೆಟ್ಟ ಅಂತಾರಲ್ಲ, ಈ ರೀತಿ ನನಗಾಗಿರೋದು. ಇನ್ನೊಬ್ರು ನಮ್ಮ ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಆಗಬಾರ್ದು ಸರ್. ಇನ್ನೂ 9 ವರ್ಷ ಇದೆ ಸರ್. 51 ರನ್ನಿಂಗ್ ಇದೆ. ಹೌದು ಸರ್. ಇದು ಏನಂತಂದ್ರೆ ನನಗೂ ಸಂಸ್ಕೃತಿ ಇದೆ, ಯಾಕಂತಾರೆ ಅವರು ದೊಡ್ಡ ಮಗ ಅಂತಾರೆ, ಎಲ್ಲರೂ ಕೂಡ ಅಕ್ಕ, ತಾಯಿ, ತಮ್ಮ, ತಂಗಿ ಅಂತ ಹೇಳಿ ನಾನು ಮಾತಾಡಿಸ್ತೀನಿ. ಆದರೆ ಈ ಥರ ಅದು ನನ್ನ ದುರಾವಶ್ಯಕರ. ನನಗೆ ಆದಂಥ ಪರಿಸ್ಥಿತಿ ಬೇರೆ ಕಂಡಕ್ಟರ್ ಡ್ರೈವರ್ಗಳು ಆಗಬಾರ್ದು ಹಾಗೆ ಅಂಥೇಳಿ ಮತ್ತೊಮ್ಮೆ ಪಬ್ಲಿಕ್ TV ಮುಂದೆ ಏನಂತಂದರೆ ಕನ್ನಡದ ಕಂಡಕ್ಟರ್ ಕಣ್ಣೀರಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ TV, ಬೆಳಗಾವಿ.